ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬಾದಾಮಿ ಮಾವಿನ ಹಣ್ಣು ತಗೊಂಡಿದ್ದೀನಿ. ಬಾದಾಮಿ ಹಣ್ಣು ಚೆನ್ನಾಗಿ ತೊಳ್ಕೊಂಡು ಮೇಲೆ ಸಿಪ್ಪೆಲ್ಲ ತೆಗೆದಿದ್ದೀನಿ. ಇವಾಗ ಇದು ಈ ಥರ ಪೀಸಸ್ ಕಟ್ ಮಾಡ್ಕೊಳ್ಳೋಣ. ಯಾರಾದರೂ ಮನೆಗೆ ನೆಂಟರು ಬಂದರೆ ಬೇಗ ಆಗುತ್ತೆ ಜ್ಯೂಸು. ಇದೆಲ್ಲ ಖುಷಿನೂ ಪಡ್ತಾರೆ, ಬಿಸಿಲಲ್ಲಿ ಬಂದಿರ್ತಾರೆ. ತಣ್ಣಗೆ ಏನಾದರೂ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಇವಾಗ ರಜಾ ಬೇಸಿಗೆಗಾಲ ಬೇರೆ, ಮನೇಲಿ ಮಕ್ಕಳಿರ್ತಾರೆ, ಅವ್ರಿಗೂ ಇದೆಲ್ಲ ಮಾಡಿಕೊಟ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನಾನು ಈ ಥರ ಎಲ್ಲ ತಕ್ಕೊಂಬಿಟ್ಟಿದ್ದೀನಿ. ಎಲ್ಲ ತೆಗ್ದುಬಿಟ್ಟಿದ್ದೀನಿ, ಬರೀ ಬಾಟೆ ಕಾಣಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಿಲ್ಕ್ ಶೇಕು ಮನೆಯಲ್ಲೇ ಮಾಡ್ಬೋದು. ಈಗ ನಾನು ಒಂದು ಜಾರ್ ತಗೊಳ್ತಾ ಇದ್ದೀನಿ. ಜಾರ್ಗೆ ಇದೆಲ್ಲ ಹಾಕ್ಕೊಳ್ತೀನಿ. ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಮಾವಿನಕಾಯಿ ಪೀಸೆಲ್ಲ. 1 ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಅರ್ಧ kg ಮಾವಿನ ಹಣ್ಣು. 1 kgಗೆ 2 ಬಂದಿದೆ ಅಷ್ಟೇ, ದೊಡ್ಡದು. ಅದು ಇನ್ನು ಅರ್ಧ kg ಇದೆ. ಇದಕ್ಕೆ 3 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಈಗ ನಾನಿದು ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬಂದಿದ್ದೀನಿ. ಇದು ಎಷ್ಟು ಗಟ್ಟಿಯಾಗಿದೆ. ನನಗೆ ಬೇಕಂದರೆ ಹೀಗೆ ತಿನ್ನೋರು ಇರ್ತಾರೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗುತ್ತೆ ಈ ಥರ ಗಟ್ಟಿಯಾಗಿ ತಿನ್ನೋಕ್ಕೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೆ ತಿಂದರೆ ಚೆನ್ನಾಗಿರುತ್ತೆ. ಜ್ಯೂಸ್ಗಂದರೆ ನಾನು ಸ್ವಲ್ಪ ನೀರು ಹಾಕಲೇಬೇಕು. ನೋಡಿ, ಈ ಫ್ರೂಟ್ ಜ್ಯೂಸ್ ಮಾಡ್ತಾರಲ್ಲ ಫ್ರೂಟ್ ಶಾಪಲ್ಲಿ 80 ರೂಪಾಯಿ. ಮೊನ್ನೆ ಜ್ಯೂಸ್ ಕುಡಿಯೋಕ್ಕೆ ಹೋಗಿದ್ವಿ, 80 ರೂಪಾಯಿ ಇದು 1 ಗ್ಲಾಸ್. ಅಯ್ಯೋ, ನಾನು ಅಂದ್ಕೊಂಡೆ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ ಅಂತ. ನಾನು ಗ್ಲಾಸ್ಗೆ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಬೇಡ ಅನ್ನೋರಿಗೆ ಹಾಗೆ ಕುಡಿಬೋದು. ನಾನು ಸ್ವಲ್ಪ ಮ್ಯಾಂಗೋ ತಗೊಂಡು ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೂಟ್ ಜ್ಯೂಸ್ ಶಾಪಲ್ಲೆಲ್ಲ ಇಷ್ಟಕ್ಕೆ ಅವ್ರು 80 ರೂಪಾಯಿ ತಗೊಳ್ತಾರೆ. ಇದು ಮನೇಲಿ ಆರಾಮಾಗಿ ನಾವು ಮಾಡ್ಕೊಳ್ಬೋದು. 3 ಜನ ಅಷ್ಟು ಕುಡಿಬೋದು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ 3 ಗ್ಲಾಸ್ ಅಷ್ಟು ಆಗುತ್ತೆ. ಇನ್ನೂ 1 ಗ್ಲಾಸ್ ಆಗುವಷ್ಟು ಮಿಕ್ಕಿದೆ, ಗಟ್ಟಿಯಾಗಿ ಮಾಡಿದ್ದೀನಲ್ಲ. ಇದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು 3 ಗ್ಲಾಸ್ ಅಷ್ಟು ಆಗುತ್ತೆ. ಇವಾಗ ಮ್ಯಾಂಗೋ ಮಿಲ್ಕ್ ಶೇಕು ರೆಡಿ ಆಯಿತು. ನೋಡಿ, ಈ ಮ್ಯಾಂಗೋ ಮಿಲ್ಕ್ ಶೇಕು ನೋಡಿ ಸಿಂಪಲಾಗಿ ಆಗೋಯ್ತು ಅಷ್ಟೇ, ಏನು ಮಾಡೋಂಗೇ ಇಲ್ಲ. ಮನೇಲೆ ನೋಡಿ ಆರಾಮಾಗಿ ಮಾಡ್ಕೊಳ್ಬೋದು. 80 ರೂಪಾಯಿ ಕೊಟ್ಟು ಕುಡಿಯೋ ಬದಲು ಒಬ್ಬರಿಗೆ 80 ರೂಪಾಯಿ ಅಂದರೆ ಎಷ್ಟಾಗುತ್ತೆ? ಏನೋ ಇಬ್ಬರಿದ್ರೆ ಪರವಾಗಿಲ್ಲ, ಮಕ್ಕಳು ಎಲ್ಲ ಹೋದರೆ ತುಂಬ ಜಾಸ್ತಿ ಕಾಸ್ಟ್ಲಿ. ಈಗ ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಅರ್ಧ kg ಕಾಯಿಯಲ್ಲಿ ನೋಡಿ 3 ಗ್ಲಾಸ್ ಅಷ್ಟು ಆಗಿದೆ ನನಗೆ. ಮ್ಯಾಂಗೋ ಮಿಲ್ಕ್ ಶೇಕು ರೆಡಿಯಾಗಿದೆ. ಈ ಮ್ಯಾಂಗೋ ಮಿಲ್ಕ್ ಶೇಕು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.